ದೇವನಹಳ್ಳಿಯಲ್ಲೂ ಕೂಡ ಒಂದು ಸ್ಫೋಟ ಸಂಭವಿಸಿದೆ. ಎಲ್ಲಿ ಏನು ಯಾಕೆ ಬರೀ ಸ್ಫೋಟಗಳು ಸಂಭವಿಸ್ತಾ ಇವೆ? ದೇವನಹಳ್ಳಿ ತಾಲೂಕಿನ ಶಾಲೆಯಲ್ಲಿ ನೀರಿನ ಜಗ್ ಸ್ಫೋಟಗೊಂಡಿದೆ ಅಂತೆ. ಹೌದಾ? ಸರ್ಕಾರಿ ಉರ್ದು ಬಾಲಕರ ಶಾಲೆಯಲ್ಲಾಗಿರುವಂಥ ಘಟನೆ ಇದು. ಕಾರ್ಬನ್ ಕೆಮಿಕಲ್ ತಂದು ಶೌಚಾಲಯದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರಂತೆ. ಜಗ್ನ ನೀರಿಗೆ ಕೆಮಿಕಲ್ ಅನ್ನು ಹಾಕಿದ ಹಿನ್ನೆಲೆಯಲ್ಲಿ ಈ ಸ್ಫೋಟ ಆಗಿದೆ. 7ನೇ ತರಗತಿಯ ವಿದ್ಯಾರ್ಥಿಗೆ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಈ ಸಣ್ಣ ಮಕ್ಕಳನ್ನು ಇಟ್ಕೊಂಡು ಈ ಹೊಸ ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು ಹುಚ್ಚಾಟ ಅಲ್ವಾ? ಯಾರಿದಕ್ಕೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದು? ಯಾರು ಏನು ಹೇಳಲ್ವಾ? ಜಗ್ ತೊಗೊಂಡು ಹೋಗ್ತಾರಂತೆ, ಅದರಲ್ಲಿ ನೀರು ಕೆಮಿಕಲ್, ಯಾವನಾದರೂ ಪ್ಲಾಸ್ಟಿಕ್ ಜಗ್ಗಲ್ಲಿ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗ್ತಾರಾ? ಅಂದರೆ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಮಕ್ಕಳನ್ನು ಬಳಸ್ಕೊಂಡಿದ್ರಾ? ಬೇರೆ ಶಾಲೆಗಳೆಲ್ಲ ಬಂದಾಗ ದೊಡ್ಡ ಸುದ್ದಿಗಳಾಗುತ್ತೆ, ಇಲ್ಲಿಲ್ವಾ? ಜಗ್ನ ನೀರಿಗೆ ಕೆಮಿಕಲ್ ಹಾಕಿದ ಹಿನ್ನೆಲೆಯಲ್ಲಿ ಸ್ಫೋಟ ಆಯಿತು. ಎದಕ್ಕೆ ತೊಗೊಂಡೋದ್ರು ಕೆಮಿಕಲ್ಲು? ಅಲ್ಲಿ ಅದನ್ನು ಕ್ಲೀನ್ ಮಾಡೋಕ್ಕ, ಒಳಗಡೆ ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕ ಮಗನ ಕಳಿಸಿದ್ದು 7ನೇ ತರಗತಿ ವಿದ್ಯಾರ್ಥಿಯನ್ನು? ಪಾಪ.